ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಶ್ಮಿ. ನೀವು ಕೂಡ ಪದವೀಧರರ, ನಿಮಗೂ ಕೂಡ ನಾಡ ಸೇವೆ ಮಾಡಬೇಕನ್ನೋ ಆಸೆ ಇದೆಯಾ? ಅಂದಮೇಲೆ ಅದು PSI ಹುದ್ದೆಯನ್ನು ನೀವು ಅಲಂಕರಿಸಬೇಕಾ? ಹಾಗಾದರೆ ಅದಕ್ಕಾಗಿ ಏನು ನೀವು ಶ್ರಮವನ್ನು ವಹಿಸಬೇಕು, ಯಾವ ಪರೀಕ್ಷೆಗೆ ನೀವು ಸಿದ್ಧರಾಗಬೇಕು, ಹಾಗೂ ಎಷ್ಟು ಅಂಕದ ಪರೀಕ್ಷೆ ಇರುತ್ತವೆ, ಎಷ್ಟು ಪರೀಕ್ಷೆಗಳಿರುತ್ತವೆ, ಹಾಗೂ ಅದರಲ್ಲೂ ಫಿಸಿಕಲ್ ಇರುತ್ತಾ ಅಥವಾ ಬರೆಯುವಂಥ ಪರೀಕ್ಷೆ ಅಷ್ಟೇ ಇರುತ್ತಾ, ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗಲಿದೆ. ನಾವಿವತ್ತು ನಮ್ಮ ಬೆಳಗಾವಿಯ ಶನಿವಾರ ಕೂಟದಲ್ಲಿರುವಂತಹ ಕರ್ನಾಟಕ ಕೋಚಿಂಗ್ ಸೆಂಟರ್ದಲ್ಲಿದ್ದೇವೆ. ಬನ್ನಿ, ಇಲ್ಲಿರುವಂಥ ಸರನ್ನು ಮಾತನಾಡಿಸಿ, ಶ್ರೀಶೈಲ್ ಸರ್ ಅವರನ್ನು ಮಾತನಾಡಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್, ಈ PSI ಹುದ್ದೆಗಳಿಗೆ ಆಹ್ವಾನ ಮಾಡಲಾಗಿದೆ ಸರ್ಕಾರದಿಂದ. ಅದಕ್ಕೆ ಕೊನೆಯ ದಿನಾಂಕ ಎಷ್ಟಾಗಿದೆ ಸರ್? ಈಗಾಗಲೇ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಇದೆ ಮೇಡಮ್. ಸೊ ಅದು ಫೆಬ್ರವರಿ 22 ತಾರೀಕು ಕೊನೆಯ ದಿನ ಆಗಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಅದರ ಫೀಯನ್ನು ತುಂಬಲು 24ನೇ ತಾರೀಕು ಕೊನೆಯ ದಿನ ಆಗಿದೆ ಮೇಡಮ್. ಸರ್ಕಾರದಿಂದ ಎಷ್ಟು ಹುದ್ದೆಗಳಿಗೆ ಆಹ್ವಾನಿಸಲಾಗಿದೆ ಮೇಡಮ್? ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಒಟ್ಟು 545 ಹುದ್ದೆಗಳಿಗೆ ಸೊ ಈಗಾಗಲೇ ಕಾಲ್ ಫಾರ್ಮ್ ರಿಲೀಸ್ ಆಗಿದೆ. ಸೊ ಅದರಲ್ಲಿ 438 ಪೋಸ್ಟ್ಗಳು ಬಂದ್ಬಿಟ್ಟು ನಮ್ಮ ಭಾಗದ ಜನರಿಗೆ, ಇನ್ನು 107 ಪೋಸ್ಟ್ಗಳು ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕ ಅನ್ನುವಂಥ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂಥ ಪೋಸ್ಟ್ಗಳಾಗಿವೆ. PSI ಹುದ್ದೆಗಳಲ್ಲಿ ಪರೀಕ್ಷೆಗಳಲ್ಲಿ ಎಷ್ಟು ಅಂಕದ ಪರೀಕ್ಷೆ ಇರುತ್ತೆ? PSI ಹುದ್ದೆಯ ಪರೀಕ್ಷೆ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಸೊ ಇಲ್ಲಿ ಮುಖ್ಯವಾಗಿ ನಾವು 2 ಪರೀಕ್ಷೆಗಳನ್ನು ಎದುರಿಸಬೇಕಾಗತ್ತೆ. ಇಲ್ಲಿ ಮೊದಲನೆಯ ಪರೀಕ್ಷೆ ಬಂದ್ಬಿಟ್ಟು ಸೊ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆ ಆಗಿರ್ತದೆ. ಸೊ ಇಲ್ಲಿ ಒಟ್ಟು 100 ಅಂಕಗಳ 100 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ ಇದ್ದು 150 ಅಂಕಗಳಿಗೆ ಇರುತ್ತದೆ. ಅಂದರೆ ಒಂದು ಪ್ರಶ್ನೆಗೆ 1.5 ಅಂಕಗಳನ್ನು ನಿಗದಿಪಡಿಸಲಾಗಿರ್ತದೆ. ಸೊ ಇದು ಮೊದಲನೇ ಪತ್ರಿಕೆ ಆಗಿದ್ದು, ಎರಡನೇ ಪತ್ರಿಕೆಯೂ ಕೂಡ ಒಂದಿರ್ತದೆ. ಎರಡನೇ ಪತ್ರಿಕೆಯಲ್ಲಿ ಸೊ ನಾವು ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಹೇಳ್ತೀವಿ, ಅಂದರೆ ವಿವರಣಾತ್ಮಕ. ಅಲ್ಲಿ ನಾವು ಎಸ್ಸೆಗಳನ್ನು ಅಂದರೆ ನಿಬಂಧಗಳನ್ನು ಬರಿಬೇಕಾಗತ್ತೆ, ಅಲ್ಲದೆ ಟ್ರಾನ್ಸ್ಲೇಷನ್ಸನ್ನು ಬರಿಬೇಕಾಗತ್ತೆ. ಅದಲ್ಲದೆ ಮತ್ತೆ ನಾವು ಏನಪ್ಪ ಅಂತಂದರೆ ಅಲ್ಲಿ ನಾವು ಪ್ರಿಸೈಸ್ ರೈಟಿಂಗ್ ಅಂತ ಹೇಳ್ತೀವಿ, ಸೊ ಸಾರಾಂಶವನ್ನು ಬರೆಯಬೇಕಾಗತ್ತೆ ಮೇಡಮ್. ಸೊ ಈ ರೀತಿ ಸೊ ಇಲ್ಲಿ 2 ಪೇಪರ್ಗಳನ್ನು ನಾವು ಎದುರಿಸಬೇಕಾಗ್ತದೆ. ಒಂದನೇ ಹಂತ ಪರೀಕ್ಷೆಯಲ್ಲಿ ಯಾವೆಲ್ಲ ವಿಷಯಗಳ ಮೇಲೆ ಪರೀಕ್ಷೆ ಪತ್ರಿಕೆಯನ್ನು ತಯಾರಿಸಲಾಗಿದೆ ಮೇಡಮ್? ಇಲ್ಲಿ 1ನೇ ಪ್ರಶ್ನೆ ಪತ್ರಿಕೆ ಅದರ ಹೆಸರೇ ಸಂಬಂಧಪಟ್ಟಂಗೆ ಅದನ್ನು ಸಾಮಾನ್ಯ ಅಧ್ಯಯನ ಅಂತ ಹೇಳ್ತಾರೆ, ರೈಟ್? ಸೊ ಈ ಸಾಮಾನ್ಯ ಅಧ್ಯಯನದಲ್ಲಿ ನಾವು ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸೊ ನಾವೇನು ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೀವಿ ಅದು, ಅದಲ್ಲದೆ ಸಾಮಾನ್ಯ ವಿಜ್ಞಾನ, ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರುತ್ತೆ. ಅದಲ್ಲದೆ ಮೆಂಟಲ್ ಎಬಿಲಿಟಿ ಆಗಲಿ, ಮತ್ತು ಏನು ಕರೆಂಟ್ ಇವೆಂಟ್ಸ್ ಅಂತ ಹೇಳ್ತೀವಿ, ಪ್ರಚಲಿತ ವಿದ್ಯಮಾನಗಳು. ಸೊ ಅದಲ್ಲದೆ ಸ್ಟ್ಯಾಟಿಕ್ ಜಿಕೇಸ್, ಸೊ ಫಿಕ್ಸ್ಡ್ ಇರುವಂಥ ಜಿಕೇಸು, ಸೊ ಸೇರಿ ಒಟ್ಟಾರೆಯಾಗಿ ಎಲ್ಲನೂ ಸೇರಿ ನಾವು ಸಾಮಾನ್ಯ ಅಧ್ಯಯನ ಅಂತ ಹೇಳ್ತೀವಿ. ಸೊ ಈ ಎಲ್ಲ ವಿಷಯವನ್ನು ಒಳಗೊಂಡಂತೆ ಇಲ್ಲಿ ನಾವು 100 ಪ್ರಶ್ನೆಗಳನ್ನು ಸೊ ಎದುರಿಸಬೇಕಾಗತ್ತೆ. ಸೊ ಅದಕ್ಕೆ 150 ಅಂಕಗಳನ್ನು ನಿಗದಿಪಡಿಸ್ತಾರೆ. ಇದಕ್ಕೆ ಎಕ್ಸಾಮ್ನಲ್ಲಿ ತಪ್ಪಾಗಿದ್ದಕ್ಕೆ ಏನಾದರೂ ಮೈನಸ್ ಪಾಯಿಂಟ್ ಅಂತ ಏನಾದರೂ ಇರುತ್ತವಾ? ಹೌದು ಮೇಡಮ್. ಸೊ ಇಲ್ಲಿ ನಾವು ಏನಾದರೂ ತಪ್ಪು ಉತ್ತರವನ್ನು ನೀಡಿದರೆ ಸೊ ಇಲ್ಲಿ 0.33 ಮಾರ್ಕ್ಸು ಕಟ್ ಆಗುತ್ತೆ. ಅಂದರೆ ಒಟ್ಟಾರೆಯಾಗಿ ನಾವು 3 ಪ್ರಶ್ನೆಗಳನ್ನು ತಪ್ಪಾಗಿ ಮಾಡಿದರೆ 1 ಅಂಕವನ್ನು ನಮ್ಮ ಮಾರ್ಕ್ಸ್ನಲ್ಲಿ ಕಟ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ನಾವು ನೆಗೆಟಿವ್ ಮಾರ್ಕಿಂಗ್ ಅಂತ ಹೇಳ್ತೀವಿ. ಈಗ GK ಆಗಲಿ, ಸೈನ್ಸ್ ಆಗಲಿ ಅಥವಾ ಮೆಥಮೆಟಿಕ್ಸ್ ಆಗಲಿ ಎಷ್ಟು ಅಂಕಗಳ ಪರೀಕ್ಷೆಗಳು ಇರುತ್ತವೆ ಸರ್? ಅಂದರೆ GKಗೆ ಇಷ್ಟು ಮಾರ್ಕ್ಸ್ ಆಗಲಿ, ಸೈನ್ಸ್ಗೆ ಇಷ್ಟು ಮಾರ್ಕ್ಸ್ ಅಂತ 150ಅಲ್ಲಿ ಎಷ್ಟು ಮಾರ್ಕ್ಸಿಗೆ UK ವಿಷಯಕ್ಕೆ ಅಂತ ಇಟ್ಟಿರ್ತಾರೆ ಸರ್? ಸೊ ಸಾಮಾನ್ಯವಾಗಿ ನಾವು ನೋಡ್ಬೇಕಂತಂದ್ರೆ, ನಾವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಅವಲೋಕನ ಮಾಡಿದಾಗ ಸೊ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಸೊ ಒಟ್ಟಾರೆಯಾಗಿ 100 ಪ್ರಶ್ನೆಗಳಿರ್ತವೆ. ಸೊ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಸೊ ಇಲ್ಲ 12ರಿಂದ 15 ಪ್ರಶ್ನೆಗಳು ಬರ್ತವೆ. ಭೂಗೋಳಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿಯೂ ಕೂಡ 12ರಿಂದ 15 ಪ್ರಶ್ನೆಗಳನ್ನು ಬಂದಿರ್ತವೆ. ಸೊ ಏನು ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೀವಿ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ 10 ಪ್ರಶ್ನೆಗಳನ್ನು ಕೇಳ್ತಾರೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಅಲ್ಲೂ ಕೂಡ 10ರಿಂದ 12 ಪ್ರಶ್ನೆಗಳು ಇರುತ್ತವೆ. ಸೊ ಹೀಗೆ ಪ್ರತಿಯೊಂದು ವಿಷಯದ ಮೇಲೇನೂ ಕೂಡ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಜ್ಞಾನವನ್ನು ಹರಿಸಿ ಸೊ ಪ್ರತಿಯೊಂದು ವಿಷಯದ ಬಗ್ಗೆನೂ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪ್ರಚಲಿತ ಘಟನೆಗಳು, ಸೊ ಈ ಎಲ್ಲ ಸೆಕ್ಷನ್ ಮೇಲೆ ಸೊ ಪ್ರತಿಯೊಂದು ವಿಷಯಗಳ ಮೇಲೆ ಸೊ ಮಿನಿಮಮ್ 10-15 ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಹೀಗೆ ಒಟ್ಟಾರೆಯಾಗಿ 100 ಅಂಕಗಳಿಗೆ ಕ್ವಶನ್ಸ್ ಇರುತ್ತೆ ಮೇಡಮ್.
ಒಂದನೇ ಪರೀಕ್ಷೆಗೆ ಆಗಲಿ ಎರಡನೇ ಪರೀಕ್ಷೆಗಳು ಎಷ್ಟು ದಿನದ ಅಂತರವನ್ನು ನೀಡ್ತಾರೆ? ಒಂದನೇ ಪರೀಕ್ಷೆ ಮತ್ತು ಎರಡನೇ ಪರೀಕ್ಷೆ ಎರಡೂ ಕೂಡ ಒಂದೇ ದಿನ ನಡೆಯುತ್ತವೆ. ಸೊ ಒಂದು ಪರೀಕ್ಷೆ ಬೆಳಗಿನ ಒಂದು ಅವಧಿಯಲ್ಲಿದ್ದರೆ ಮತ್ತೊಂದು ಪರೀಕ್ಷೆ ಮಧ್ಯಾಹ್ನದ ಅವಧಿಯಲ್ಲಿರುತ್ತೆ. ಅದಕ್ಕೆ ನಾವು ಪೇಪರ್ 1 ಮುಂಜಾನೆ ಅವಧಿಯಲ್ಲಿರುತ್ತೆ, ಪೇಪರ್ 2 ಮಧ್ಯಾಹ್ನದ ಅವಧಿಯಲ್ಲಿರುತ್ತೆ. ಒಂದು ವರ್ಷದಲ್ಲಿ ಒಂದು PSI ಹುದ್ದೆಗೆ ಎಷ್ಟು ಸರಿ ಸರ್ಕಾರದಿಂದ ಆಹ್ವಾನವನ್ನು ಮಾಡಲಾಗುತ್ತೆ ಸರ್? ಸರ್ಕಾರದಿಂದ ನಾವು ಅದನ್ನು ಏನು ಎಕ್ಸ್ಪೆಕ್ಟೇಷನ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ಮುಂಚೆ ನಾವು ನೋಡಿದ್ವಿ ಅಂತಂದರೆ ಪ್ರತಿ ವರ್ಷ ಒಂದು PSI ಹುದ್ದೆಗೆ ಒಂದು ಏನು ನೋಟಿಫಿಕೇಶನ್ ಬರ್ತಾ ಇತ್ತು. ಸೊ ಇವಾಗಲೂ ಕೂಡ ಅದೇ ರೀತಿಯಾಗಿ ಬರ್ತಾ ಇದೆ. ಸೊ ನಾವು ಕನಿಷ್ಠ ಪಕ್ಷ 1 ಸಾರಿ ಅಥವಾ 2 ಸಾರಿ ಆದರೂ ನಾವು ಒಂದು ಈ ನೋಟಿಫಿಕೇಶನ್ ಬರ್ಬೋದು ಅಂತ ಹೇಳ್ಬೋದು ಮೇಡಮ್. ಒಂದು ಯಾವ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆಯಲು ಅರ್ಹರಾಗಿರ್ತಾರೆ? ಈ ಪರೀಕ್ಷೆಯನ್ನು ಬರೆಯಲು ಪದವಿ ಪಡೆದಿರುವಂಥ ಯಾವುದೇ ಅಭ್ಯರ್ಥಿ, ಸೊ ಪದವಿ ಅಂತಂದರೆ ಯಾವುದೇ BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, ಅಥವಾ ಅವರು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅಥವಾ MBBS ಆಗಿರ್ಬೋದು. ಸೊ ಈ ಒಂದು ಹುದ್ದೆಗೆ ನಿಗದಿಪಡಿಸಲಾದಂಥ ಒಂದು ವಿದ್ಯಾರ್ಹತೆ ಅಂತಂದರೆ ಪದವಿ, ಅದು ಸರ್ಕಾರದಿಂದ ಒಂದು ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿದ್ರೆ ಸೊ ಅವರು ಈ ಒಂದು ಪರೀಕ್ಷೆಯನ್ನು ಬರಿಬೋದು. ಆದರೆ ಮತ್ತು ಇಲ್ಲಿ ಒಂದು ಏನಂತಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಪರ್ಸೆಂಟೇಜ್ ಕಟ್ ಆಫ್ ಇರೋದಿಲ್ಲ. ಸೊ ಈವನ್ 80% ಇದ್ದವ್ರು ಮಾತ್ರ ಬರಿಬೋದು ಅಥವಾ 90% ಇದ್ದವ್ರು ಮಾತ್ರ ಬರಿಬೋದು, ಆ ಥರ ಏನಿಲ್ಲ. ಸೊ ಕೇವಲ ಅವ್ರ ಡಿಗ್ರಿಯಲ್ಲಿ 35% ಮಾಡಿದರೂ ಕೂಡ ಅವರು ಕೂಡ ಈ ಒಂದು ಪರೀಕ್ಷೆ ಬರೆಯಲು ಎಲಿಜಿಬಲ್ ಆಗಿರ್ತಾರೆ. ಒಂದನೇ ಪರೀಕ್ಷೆ ಎಷ್ಟು ಸಮಯ ತನಕ ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತೆ ಸರ್? ಸೊ ಇಲ್ಲಿ ಪೇಪರ್ 1 ಬಂದ್ಬಿಟ್ಟು ಅದು ವಿವರಣಾತ್ಮಕ ಪರೀಕ್ಷೆ ಅಂತ ಹೇಳ್ತೀವಿ. ಅಲ್ಲಿ ನಮಗೆ ನಾನು ಹೇಳ್ಬೇಕಂತಂದ್ರೆ 50 ಮಾರ್ಕ್ಸಿಗೆ ಇದು ಪರೀಕ್ಷೆ ಇರುತ್ತೆ. ಸೊ ಇದಕ್ಕೆ ನಿಗದಿಪಡಿಸಿರುವಂಥ ಸಮಯ 1 ಗಂಟೆ ಇರುತ್ತೆ. ಸೊ ಅಂದರೆ 1 ತಾಸಿನ ಅವಧಿ ಇರುತ್ತೆ. ಸೊ ಇದರಲ್ಲಿ ಮೊದಲನೇದಾಗಿ ಎಸ್ಸೆ ರೈಟಿಂಗ್ ಬರುತ್ತೆ, ಸೊ ನಿಬಂಧವನ್ನು ಬರೆಯೋದು. ಸೊ ಇದರಲ್ಲಿ ಮೂರು ವಿಷಯಗಳನ್ನು ಕೊಟ್ಟಿರ್ತಾರೆ. ಆ 3 ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಸೊ ಅಲ್ಲಿ ನಾವು ಒಂದು ನಿಬಂಧವನ್ನು ಬರೀಬೇಕಾಗತ್ತೆ. ಸೊ ಈ ನಿಬಂಧಕ್ಕೆ 20 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಸೊ ಎರಡನೆಯದಾಗಿ ಬರಬೇಕಂದ್ರೆ ಇಲ್ಲಿ ಟ್ರಾನ್ಸ್ಲೇಷನ್ಸ್ ಅಂತ ಹೇಳ್ತೀವಿ. ಅಂದರೆ ಸೊ ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡೋದು ಹಾಗೂ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡೋದು ಎರಡೂ ಕೂಡ ಕಂಪಲ್ಸರಿ ಆಗಿರುತ್ತೆ. ಸೊ ಇಂಗ್ಲೀಷ್ನಿಂದ ಕನ್ನಡ ಅನುವಾದಕ್ಕೆ 10 ಅಂಕಗಳು ಮತ್ತು ಕನ್ನಡದಿಂದ ಇಂಗ್ಲೀಷ್ ಅನುವಾದಕ್ಕೆ 10 ಅಂಕಗಳಿರುತ್ತೆ. ಅದಲ್ಲದೆ ಮೂರನೇದಾಗಿ ಪ್ರಿಸೈಸ್ ರೈಟಿಂಗ್ ಅಂತೀವಿ, ಅಂದರೆ ಸಾರಾಂಶವನ್ನು ಬರೆಯೋದಿರುತ್ತೆ. ಸೊ ಈ ಸಾರಾಂಶವನ್ನು ಬರೆಯೋದೇನಿರುತ್ತೆ ಇದಕ್ಕೆ ಕೂಡ 10 ಮಾರ್ಕ್ಸನ್ನು ನಿಗದಿಪಡಿಸಲಾಗಿರ್ತದೆ. ಒಟ್ಟಾರೆಯಾಗಿ 50 ಅಂಕಗಳನ್ನು ಈ ಒಂದು ಪೇಪರ್ 1ಗೆ ನಿಗದಿಪಡಿಸಲಾಗಿದೆ. ಸೊ ಇದರಲ್ಲಿ ನಾವು ಮೀಡಿಯಂ ಬಗ್ಗೆ ಮಾತಾಡಬೇಕಂದ್ರೆ ಸೊ ಈ ನಿಬಂಧವನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಯಾವುದೇ ಒಂದು ಭಾಷೆಯಲ್ಲಿ ಬರೆಯಬಹುದು. ಅದೇ ರೀತಿ ಟ್ರಾನ್ಸ್ಲೇಷನನ್ನು ಯಾವುದೇ ಅಂದರೆ ಕನ್ನಡದಿಂದ ಇಂಗ್ಲೀಷ್ಗೆ ಮಾಡಬೇಕು ಮತ್ತು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಮಾಡಬೇಕು. ಸೊ ಅದಾದಮೇಲೆ ಸಾರಾಂಶ ಏನು ಬರೆಯೋದಿರುತ್ತೆ ಅದು ಕಂಪಲ್ಸರಿ ಕನ್ನಡದಲ್ಲೇ ಮಾತ್ರ ಇರ್ತದೆ. ಸೊ ಇಲ್ಲಿ ಯಾವುದೇ ರೀತಿಯಂಥ ಇಂಗ್ಲೀಷ್ ಭಾಷೆ ಇರೋದಿಲ್ಲ. ಸೊ ಇಲ್ಲಿ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಇರೋದಿಲ್ಲ. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಬರೀಬೋದಂತಂದರೆ ಕೇವಲ ನಿಬಂಧ ಮಾತ್ರವನ್ನು ಬರೀಬೋದು ಪೇಪರ್ 1ನಲ್ಲಿ. ಧನ್ಯವಾದ ಸರ್. ಈಗ ನಾವು ಪರೀಕ್ಷೆ ಕೊಡ್ತಾರೆ ಸರ್, ನಮ್ಮ ಕೈಯಲ್ಲಿ ಪರೀಕ್ಷೆ ಬರೀ ಎಷ್ಟು ಗಂಟೆಗಳ ಕಾಲ ನಾವು ಆ ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹತರಾಗಿದೆ ಅಂದರೆ ಒಂದು ಅರ್ಧ ಗಂಟೆ ಆಗಲಿ ಅಥವಾ 1 ಗಂಟೆ ಆಗಲಿ ಎಷ್ಟು ಗಂಟೆವರೆಗೆ ನಾವು ಅದನ್ನು ಪೇಪರನ್ನು ಬರಿಬೋದು ಸರ್? ಸಮಯ ಎಷ್ಟೊಂದು ನಿಗದಿಯನ್ನು ಪಡಿಸಿರುತ್ತಾರೆ? ಮೊದಲನೇ ಪೇಪರ್ಗೆ ಸಂಬಂಧಪಟ್ಟಂಗೆ 1 ತಾಸಿನ ಅವಧಿ ಇರ್ತದೆ. ಸೊ 60 ನಿಮಿಷಗಳ ಅವಧಿ ಇರ್ತದೆ ರೀ. 60 ನಿಮಿಷದಲ್ಲಿ ನಾವು ಈ 50 ಅಂಕಗಳಿಗೆ ನಾವು ಉತ್ತರವನ್ನು ಬರೀಬೇಕಾಗತ್ತೆ. ಇನ್ನು ಎರಡನೇ ಪೇಪರ್ ಬಂದ್ಬಿಟ್ಟು ಸಾಮಾನ್ಯ ಅಧ್ಯಯನ. ಸೊ ಈಗ ಆಲ್ರೆಡಿ ಈಗಾಗಲೇ ಹೇಳಿದಂಗೆ ಅಲ್ಲಿ ಇತಿಹಾಸ, ಸೊ ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ ಇವೆಲ್ಲ ಸಬ್ಜೆಕ್ಟ್ ಎಲ್ಲ ಕವರ್ ಆಗುತ್ತೆ. ಸೊ ಅದು ಪೇಪರ್ ಏನಪ್ಪ ಅಂತಂದರೆ ಅಲ್ಲಿ ಒಟ್ಟು 100 ಪ್ರಶ್ನೆಗಳಿರುತ್ತೆ. 100 ಪ್ರಶ್ನೆಗಳಿಗೆ ಒಂದು ಕ್ವಶನ್ ಪೇಪರನ್ನು ರೆಡಿ ಇರುತ್ತೆ. ಸೊ ಇದಕ್ಕೆ ಒಂದು ನಿಗದಿಪಡಿಸಿರುವಂಥ ಸಮಯ 90 ನಿಮಿಷ, ಅಂದರೆ 1 ಗಂಟೆ 30 ನಿಮಿಷಗಳ ಒಂದು ಟೈಮನ್ನು ನಿಗದಿಪಡಿಸಲಾಗಿರ್ತದೆ. ಧನ್ಯವಾದ ಸರ್. ಇದು ಸಮಯ ಆಯಿತು, ಒಂದು ಎಕ್ಸಾಮ್ ಮುಗೀತು. ಎಕ್ಸಾಮ್ನಲ್ಲಿ ಎಷ್ಟು ಅಂಕಗಳನ್ನು ಪಡೆದ್ರೆ ಒಂದು ವಿದ್ಯಾರ್ಥಿಗಳು ಈ ಒಂದು ಹುದ್ದೆನ ಅಲಂಕರಿಸಲಿಕ್ಕೆ ಅರ್ಹತರಾಗಿರ್ತಾರೆ? ಓಕೆ. ಸೊ ಸಾಮಾನ್ಯವಾಗಿ ನಾವು ಇದನ್ನ ಒಂದು ಕಳೆದ ವರ್ಷಗಳ ಒಂದು ನಾವು ರಿಸಲ್ಟನ್ನು ನೋಡಬೇಕಾದ್ರೆ ಸೊ ಹೇಗಿರುತ್ತೆ, ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಅಂತ ಹೇಳ್ತೀವಿ ನಾವು. ಕಟ್ ಆಫ್ ಮಾರ್ಕ್ಸ್ ಇದು ಡಿಪೆಂಡ್ ಆಗೋದು ಒಂದು ಅವೈಲೇಬಿಲಿಟಿ ಇರುವಂಥ ಪೋಸ್ಟು ಮತ್ತು ಈ ಕ್ಯಾಂಡಿಡೇಟ್ಸ್ ಯಾವ ರೀತಿ ಸ್ಕೋರ್ ಮಾಡ್ತಾರೆ ಸೊ ಅದರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. ಸೊ ನಾವು ಹಿಂದಿನ ಒಂದು ಮಾರ್ಕ್ಸ್ಗಳನ್ನು ನೋಡಿದಾಗ ಸೊ ಯಾಕಂದರೆ ಪೇಪರ್ 1 ಬಂದುಬಿಟ್ಟು 50 ಮಾರ್ಕ್ಸ್ ಇರುತ್ತೆ, ಪೇಪರ್ 2 ಬಂದುಬಿಟ್ಟು 150 ಮಾರ್ಕ್ಸ್ ಇರುತ್ತೆ, ಟೋಟಲ್ 200 ಮಾರ್ಕ್ಸ್ಗೆ ಇದು ಎಕ್ಸಾಮ್ ಇರುತ್ತೆ. ಸೊ ಈ 200 ಮಾರ್ಕ್ಸಿಗೆ ಸೊ ಕಳೆದ ವರ್ಷಗಳ ಒಂದು ನಾವು ಅವಲೋಕನ ಮಾಡಿದಾಗ
140, 150, 155 ಈ ರೀತಿ ಒಂದು ಕಟ್ ಆಫ್ ಮಾರ್ಕ್ಸ್ಗಳನ್ನ ನೋಡ್ಬೋದು. ಅಂದರೆ 140ಕ್ಕಿಂತ ಸೊ ಇಲ್ಲಿ ಅಗೇನ್ ಕ್ಯಾಟಗರಿ ವೈಸ್ ಕಟ್ ಆಫ್ ಬರುತ್ತೆ. ಸೊ ಜನರಲ್ ಅವ್ರಿಗೆ ಬೇರೆ, SC ಅವ್ರಿಗೆ ಬೇರೆ, ST ಅವ್ರಿಗೆ ಬೇರೆ, OBC ಅವ್ರಿಗೆ ಬೇರೆ. ಸೊ ಈ ರೀತಿ ಕಟ್ ಆಫ್ ಏನಪ್ಪ ಅಂತಂದರೆ ಮಿನಿಮಮ್ ನಾವು ಒಂದು ಎಕ್ಸಾಂಪಲ್ ಅಂತಂದರೆ 140 ಅಂತ ಹಿಡಿದ್ರೆ ಸೊ 140 ಮೇಲಿನವರೆಲ್ಲ ಇಲ್ಲಿ ಎಲಿಜಿಬಲ್ ಆಗುತ್ತಾರೆ. ಸೊ ಅವರು ನೆಕ್ಸ್ಟ್ ಒಂದು ರೌಂಡ್ಸ್ಗೆ ಸೆಲೆಕ್ಷನ್ ಆಗ್ತಾರೆ, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೆಲೆಕ್ಟ್ ಆಗ್ತಾರೆ. ಈ ಪರೀಕ್ಷೆ ಆದ ನಂತರ ಏನಾದರೂ ಇಂಟರ್ವ್ಯೂ ನೀಡಬೇಕಾ ಅಥವಾ ಒಂದು ಡೈರೆಕ್ಟಾಗಿ ಸೆಲೆಕ್ಷನನ್ನು ಮಾಡ್ತಾರೆ? ಮೇಡಮ್, ಈ ಪರೀಕ್ಷೆಯನ್ನು ಬರೆಯುವ ಮುಂಚೆ ಮೊದಲು ಫಿಸಿಕಲ್ ಮತ್ತು ಎಂಡೂರೆನ್ಸ್ ಟೆಸ್ಟನ್ನು ಕೊಡಬೇಕಾಗ್ತದೆ. ಸೊ ಫಿಸಿಕಲ್ ಆ್ಯಂಡ್ ಎಂಡೂರೆನ್ಸ್ ಟೆಸ್ಟಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಮಾತ್ರ ಪರೀಕ್ಷೆ ಬರೆಯಲು ಒಂದು ಅವಕಾಶ ಗಿಟ್ಟಿಸ್ಕೊಳ್ತಾರೆ. ಸೊ ಈ ಫಿಸಿಕಲ್ ಆ್ಯಂಡ್ ಎಂಡೂರೆನ್ಸ್ ಟೆಸ್ಟ್ ಬಗ್ಗೆ ಹೇಳಬೇಕಂತಂದರೆ ಇಲ್ಲಿ ನಾವು ಕ್ಯಾಟಗರಿ ವೈಸ್ ನೋಡ್ತೀವಿ. ಸೊ ಅಗೇನ್ ಏನಪ್ಪ ಅಂತಂದರೆ ಒಂದು ರೆಗ್ಯುಲರ್ ಸ್ಟೂಡೆಂಟ್ಸು, ಒಂದು ಸೇವಾ ನಿರತ ಅಭ್ಯರ್ಥಿಗಳು, ಸೊ ಮತ್ತೊಂದು ಬಂದುಬಿಟ್ಟು ಇಲ್ಲಿ ಎಕ್ಸ್ ಆರ್ಮಿ ಸ್ಟೂಡೆಂಟ್ಸು ಮತ್ತು ಲೇಡೀಸ್ ಕೋಟ. ಸೊ ಈ ರೀತಿ ನಾವು ಕ್ಯಾಟಗರಿ ವೈಸ್ ನೋಡ್ತೀವಿ. ಸೊ ಇಲ್ಲಿ ನಾವು ರೆಗ್ಯುಲರ್ ಸ್ಟೂಡೆಂಟ್ಸ್ ನೋಡಬೇಕಿತ್ತಂದರೆ ಸೊ ಒಂದು ಫಿಸಿಕಲಲ್ಲಿ ಒಂದು ರನ್ನಿಂಗ್ ಇರುತ್ತೆ. ರನ್ನಿಂಗನ್ನು 16 ಮೀಟರ್ ರನ್ನಿಂಗನ್ನು ಇವರು 7 ನಿಮಿಷಗಳಲ್ಲಿ ಓಡಬೇಕಾಗ್ತದೆ. ಸೊ 7 ನಿಮಿಷದಲ್ಲಿ ಓಡಿದರೆ ಅವರು ಕ್ವಾಲಿಫೈ ಆಗ್ತಾರೆ. ಸೊ ಅದಲ್ಲದೆ ಇದು ಲಾಂಗ್ ಜಂಪು ಮತ್ತು ಹೈ ಜಂಪ್, ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತಗಳಿರ್ತದೆ. ಯಾವುದಾದ್ರೂ ಒಂದು ಉದ್ದ ಜಿಗಿತ ಆಗಲಿ ಅಥವಾ ಎತ್ತರ ಜಿಗಿತಗಳಲ್ಲಿ ಒಂದನ್ನು ಪಾಸ್ ಮಾಡಬೇಕು. ಅದಾದಮೇಲೆ ಶಾರ್ಟ್ ಪುಟ್ ಇರುತ್ತೆ, ಗುಂಡು ಎಸೆತ. ಸೊ ಈ ಗುಂಡು ಎಸೆತವನ್ನು ಕಂಪಲ್ಸರಿಯಾಗಿ ಪಾಸ್ ಮಾಡಲೇಬೇಕು. ಅಂದಾಗ ಮಾತ್ರ ಇವರು ಒಂದು ಫಿಸಿಕಲಲ್ಲಿ ಕ್ಲಿಯರ್ ಆಗಿ ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಇವರು ಒಂದು ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತಾರೆ. ಸೊ ಈ ರೀತಿ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಇದೆ ಬೇರೆ ಬೇರೆ. ಸೊ ಸೇವಾ ನಿರತರಿಗೆ ಬೇರೆ ಟೈಮಿಂಗ್ಸ್ ಇದೆ. ಸೊ ಈ ಮಹಿಳೆಯರಿಗಾಗಿ ಸಪ್ರೇಟ್ ಆದಂಥ ಟೈಮಿಂಗ್ಸ್ ಇದೆ. ಅಂದರೆ ಮಹಿಳೆಯರಿಗೆ 16 ಮೀಟರ್ ರನ್ನಿಂಗ್ ಇರೋದಿಲ್ಲ, ಸೊ ಅಲ್ಲಿ 400 ಮೀಟರ್ ರನ್ನಿಂಗ್ ಇರ್ತದೆ. ಸೊ ಹಾಗೆ ಸೊ ಅವರವರಿಗೆ ಒಂದು ತಕ್ಕಂಗೆ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಒಂದು ಫಿಸಿಕಲ್ ಆದ ನಂತರ ಒಂದು ರಿಟರ್ನ್ ಎಕ್ಸಾಮ್ ಆಗುತ್ತೆ ಸರ್. ಅದಾದ ನಂತರ ಅದೇ ಒಂದು ಇಂಟರ್ವ್ಯೂ ಆದ್ರೆ ಮತ್ತೇನಾದರೂ ಕೊಡಬೇಕಾಗತ್ತಾ ಅಥವಾ ಅವ್ರಿಗೆ ಒಂದು ನೀವು ಸೇವೆಗೆ ಬಂದು ಸೇರ್ಕೋಬೋದು ಅಂತ ಹೇಳಿ ಆದರೂ ಏನಾದರೂ ಅವ್ರಿಗೆ ಬರುತ್ತಾ ಸರ್? ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಇರುತ್ತೆ ಎಕ್ಸಾಮಲ್ಲಿ ಆಫ್ಟರ್ ಕ್ಲಿಯರ್ ಆತಂದರೆ ಸೊ ಮುಂಚೆ ಏನಿತ್ತಪ್ಪ ಅಂತಂದರೆ ಇಂಟರ್ವ್ಯೂ ಇತ್ತು ರೀ. ಸೊ ಸಂದರ್ಶನ ಇತ್ತು. ಸೊ ಬಟ್ ಇವಾಗ ಏನಾಗಿದೆ, ಸೊ ಈ ಸಂದರ್ಶನವನ್ನು ತೆಗೆದುಬಿಟ್ಟಿದ್ದಾರೆ ರೀ. ಸೊ ಹಾಗಾಗಿ ಈಗ ಯಾವುದೇ ರೀತಿಯಾದಂಥ ಸಂದರ್ಶನ ಇರೋದಿಲ್ಲ. ಸೊ ಆಫ್ಟರ್ ಎಕ್ಸಾಮ್ ಕ್ಲಿಯರ್ ಆದ ತಕ್ಷಣ ಸೊ ಅವರಿಗೆ ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನು ಮತ್ತು ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ಆ ಡಾಕ್ಯುಮೆಂಟ್ ವೆರಿಫಿಕೇಷನು ಮತ್ತು ಮೆಡಿಕಲ್ ಟೆಸ್ಟಲ್ಲಿ ಪಾಸ್ ಆದರೆ ಅವ್ರಿಗೆ ಡೈರೆಕ್ಟ್ಲಿ ಸೊ ಒಂದು ಜಾಯ್ನಿಂಗ್ ಲೆಟರ್ ಸಿಗುತ್ತೆ. ಇದೊಂದು ಪೂರ್ತಿಯಾದಂಥ ಪ್ರತಿಕ್ರಿಯೆ ನಡಿಬೇಕಾದ್ರೆ ಎಷ್ಟು ದಿನಗಳ ಕಾಲಾವಧಿ ಆಗ್ಬೋದು ಸರ್? ಹೇಳೋದಕ್ಕೆ ಬರೋದಿಲ್ಲ ಮೇಡಮ್. ಸೊ ಅಂದಾಜು 6 ತಿಂಗಳಾಗ್ಬೋದು ಅಥವಾ 8 ತಿಂಗಳಾಗ್ಬೋದು ಅಥವಾ ವರ್ಷನೇ ತೊಗೋಬೋದು. ಸೊ ಇದು ಡಿಪೆಂಡ್ಸ್, ಯಾಕೆಂತಂದರೆ ಹೇಳಿಕ್ಕೆ ಬರೋದಿಲ್ಲ. ಸೊ ನಾವು ಲಾಸ್ಟ್ ಟೈಮೆಲ್ಲ ನೋಡಿದಾಗ ಸೊ ಆಲ್ಮೋಸ್ಟ್ 1 ಇಯರ್ವರೆಗೂ ಪ್ರೊಸೆಸ್ ಆಗುತ್ತೆ. ಸೊ 1 ವರ್ಷವರೆಗೂ ಪ್ರೊಸೆಸ್ ತಗೊಳುತ್ತೆ. ಮೊದಲನೇದಾಗಿ ಇದು ಕಾಲ್ಫಾರ್ಮ್ ಆದಾಗ ಹಾಕ್ಬೇಕಂದ್ರೆ ನಾವು ಅಪ್ಲಿಕೇಶನು ಯಾವ ಏಜ್ ಲಿಮಿಟ್ ಇರುತ್ತೆ ಸರ್ ಹಾಕಬೇಕಂದ್ರೆ? ಸೊ ಇಲ್ಲಿ ನಾವು ಏಜ್ ಲಿಮಿಟನ್ನು ಕನ್ಸಿಡರ್ ಮಾಡ್ಬೇಕಂತಂದರೆ ಸೊ ಇವಾಗಿನ ಆಟ್ ಪ್ರೆಸೆಂಟ್ ನಾನು ಏಜ್ ಲಿಮಿಟನ್ನೇ ಹೇಳ್ತೀನಿ. ಸೊ ಆಟ್ ಪ್ರೆಸೆಂಟ್ ಏನಪ್ಪ ಅಂತಂದರೆ ಸೊ ಮಿನಿಮಮ್ ಏಜ್ ಏನಪ್ಪ ಅಂತಂದರೆ 21 ವರ್ಷ. ಸೊ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. ಆಮೇಲೆ ಈ ಜನರಲ್ ಮೆರಿಟ್ ಏನು ಅಭ್ಯರ್ಥಿ ಇರ್ತಾರೆ ಸೊ ಅವರಿಗೆ ಸಾಮಾನ್ಯ ಅಭ್ಯರ್ಥಿಗಳು ಅಂತೀವಿ. ಸೊ ಅವರಿಗೆ 30 ವರ್ಷಗಳವರೆಗೆ ಈ ಒಂದು ಹುದ್ದೆಗೆ ಅವಕಾಶ ಇದೆ ಒಂದು ಅರ್ಜಿಗಳನ್ನು ಹಾಕಲಿಕ್ಕೆ. ಸೊ ಅದೇ ರೀತಿ SC ST ಮತ್ತು OBC ವಿದ್ಯಾರ್ಥಿಗಳಿಗೆ 32 ವರ್ಷಗಳವರೆಗೆ ಅವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ಸನ್ನು ಹಾಕ್ಬೋದಾಗಿದೆ. ಸರ್, ಎಷ್ಟು ಹುದ್ದೆಗಳಿಗೆ ಒಂದು ಆಹ್ವಾನವನ್ನು ಮಾಡಲಾಗಿದೆ ಮತ್ತು ಅದನ್ನು ಯಾವ ರೀತಿಯಾಗಿ ವಿಭಜನೆಯನ್ನು ಮಾಡಲಾಗಿದೆ ಸರ್? ಮೇಡಮ್, ಈ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ ಒಟ್ಟಾರೆಯಾಗಿ 545 ಹುದ್ದೆಗಳಿಗೆ ಒಂದು ಆಹ್ವಾನವನ್ನು ಮಾಡಲಾಗಿದೆ. ಸೊ ಅದರಲ್ಲಿ ನಾವು 2 ಕ್ಯಾಟಗರಿ ಆಗಿ ನೋಡ್ತೀವಿ. ಒಂದು ಹೈದರಾಬಾದ್ ಕರ್ನಾಟಕದ ಹುದ್ದೆಗಳು ಮತ್ತು ಇನ್ನೊಂದು ರೆಗ್ಯುಲರ್ ಹುದ್ದೆಗಳು. ಸೊ ಹೈದರಾಬಾದ್ ಕರ್ನಾಟಕ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ 107 ಹುದ್ದೆಗಳನ್ನು ಒಂದು ಮೀಸಲಿಡಲಾಗಿದೆ. ಸೊ ಅಲ್ಲಿ ಒಟ್ಟಾರೆಯಾಗಿ ಪುರುಷರಿಗೆ 63 ಹುದ್ದೆಗಳು ಮತ್ತು ಮಹಿಳೆಯರಿಗಾಗಿ 25 ಹುದ್ದೆಗಳಿದ್ದಾವೆ. ಸೊ ಅದಲ್ಲದೆ ಒಂದು ಇನ್ ಸರ್ವಿಸ್ ಅಂತ ಹೇಳ್ತೀವಿ ನಾವು. ಸೊ ಇನ್ ಸರ್ವಿಸ್ ಅಂತ ಸೇವಾ ನಿರತ ಒಂದು ಹುದ್ದೆಗಳು ಅಂತಿರ್ತೀವಿ. ಸೇವಾ ನಿರತ ಹುದ್ದೆಗಳಂತಂದರೆ ಸೊ ಒಂದು ಆಲ್ರೆಡಿ ಕಾನ್ಸ್ಟೇಬಲ್ ಆಗಿ ಒಂದು ನಿರ್ವಹಿಸುತ್ತಿರುವಂಥ ಒಬ್ಬರು ಅಭ್ಯರ್ಥಿಗಳು ಅವರು ಕೂಡ ತಮ್ಮ ಪದವಿಯನ್ನು ಹೊಂದಿದರೆ ಸೊ ಕಾನ್ಸ್ಟೇಬಲ್ ಆಗಿ 7 ವರ್ಷಗಳ ಕಾಲ ಒಂದು ಸರ್ವಿಸನ್ನು ಹೊಂದಿದ ನಂತರ ಅವರು ಸೇವಾ ನಿರತ ಅಭ್ಯರ್ಥಿಗಳಂತೇಳಿ ಈ ಒಂದು PSI ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಅವರಿಗೂ ಕೂಡ ಈ ಒಂದು ಹುದ್ದೆಗಳಲ್ಲಿ ಒಂದು ಮೀಸಲಾತಿಯನ್ನು ಕೊಡಲಾಗ್ತದೆ. ಸೊ ಈ ಒಂದು ಸೇವಾ ನಿರತ ಅಭ್ಯರ್ಥಿಗಳಿಗೆ 12
ಪುರುಷ ಅಭ್ಯರ್ಥಿಗಳಿಗಿದಾವೆ ಅದರ ಹೈದರಾಬಾದ್ ಕರ್ನಾಟಕದಲ್ಲಿ. ಅಲ್ಲದೆ 3 ಮಹಿಳೆಯರಿಗೆ ಒಂದು ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಸೊ ಅದಲ್ಲದೆ ಎಕ್ಸ್ ಆರ್ಮಿ ಅಂತ ಹೇಳ್ತೀವಿ, ಈ ಒಂದು ಏನು ಹೇಳ್ತೀವಿ, ಸೊ ಸೈನ್ಯದಿಂದ ನಿವೃತ್ತ ಹೊಂದಿ ಬಂದಿರುವಂಥ ಒಂದು ಎಕ್ಸ್ ಆರ್ಮಿಗಳಿಗೆ, ಸೊ ಅವರಿಗೂ ಕೂಡ ಈ ಒಂದು ಹುದ್ದೆಗಳಲ್ಲಿ ಒಂದು ಮೀಸಲಾತಿಯನ್ನು ನೀಡಲಾಗಿದೆ. ಸೊ ಇಲ್ಲಿ ಹೈದರಾಬಾದ್ ಕರ್ನಾಟಕ ಹುದ್ದೆಗಳಲ್ಲಿ ಅವರಿಗಾಗಿನೇ ಏನಪ್ಪಾ ಅಂದರೆ ಒಂದು 4 ಹುದ್ದೆಗಳನ್ನು ಒಂದು ಮೀಸಲಾಗಿಡಲಾಗಿದೆ. ಸೊ ಇದು ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂಗಾಯ್ತು. ಸೊ ಇನ್ನು ರೆಗ್ಯುಲರ್ ಅಂದರೆ ಸೊ ಬಾಕಿ ಹೈದರಾಬಾದ್ ಕರ್ನಾಟಕ ಬಿಟ್ಟು ಸೊ ಉಳಿದ ಕರ್ನಾಟಕ, ಸೊ ಅಲ್ಲಿ ಒಟ್ಟಾರೆಯಾಗಿ 438 ಹುದ್ದೆಗಳನ್ನು ಒಂದು ಸೃಷ್ಟಿಸಲಾಗಿದೆ. ಸೊ ಆ 438 ಹುದ್ದೆಗಳಲ್ಲಿ ನಾವು ಮತ್ತೆ ರೆಗ್ಯುಲರ್ ಹುದ್ದೆಗಳು, ಇನ್ ಸರ್ವಿಸ್ ಹುದ್ದೆಗಳು ಮತ್ತು ಎಕ್ಸ್ ಆರ್ಮಿ ಹುದ್ದೆಗಳಂತೇಳಿ ಸೊ ಮತ್ತೆ ಡಿವೈಡ್ ಮಾಡ್ತೀವಿ. ಸೊ ಇದರಲ್ಲಿ ರೆಗ್ಯುಲರ್ ಹುದ್ದೆಗಳಲ್ಲಿ ಸೊ ಪುರುಷರಿಗೆ ಬಂದ್ಬಿಟ್ಟು 261 ಹುದ್ದೆಗಳನ್ನು ಮೀಸಲಾಗಿಡಲಾಗಿದೆ. ಸೊ ಮಹಿಳೆಯರಿಗೆ ಬಂದ್ಬಿಟ್ಟು 94 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಸೊ ಅದೇ ರೀತಿ ಇನ್ ಸರ್ವಿಸಲ್ಲಿ, ಸೊ ಇನ್ ಸರ್ವಿಸಲ್ಲಿ ನಾವು ಹೇಳ್ಬೇಕಂದ್ರೆ ಸೊ ಪುರುಷರಿಗೆ 47 ಹುದ್ದೆಗಳು, ಅದೇ ರೀತಿ ಮಹಿಳೆಯರಿಗೆ ಒಂದು 15 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಸೊ ಆಮೇಲೆ ಎಕ್ಸ್ ಆರ್ಮಿ, ಸೊ ಮತ್ತೆ ಈ ಒಂದು ಎಕ್ಸ್ ಆರ್ಮಿ ಹುದ್ದೆಗಳನ್ನು ಕೂಡ ಒಂದು ಈ ಉಳಿದ ಕರ್ನಾಟಕದಲ್ಲಿ ಕೂಡ ಇಡಲಾಗಿದೆ. ಸೊ ಅಲ್ಲಿ 21 ಹುದ್ದೆಗಳು ಎಕ್ಸ್ ಆರ್ಮಿ ಅವರಿಗೆ ಇಡಲಾಗಿದೆ. ಸೊ ಈ ರೀತಿ ಒಂದು ಪ್ರತಿಯೊಂದು ಹುದ್ದೆಗಳಿಗೆ ಅಂದರೆ ಎಕ್ಸ್ ಆರ್ಮಿದವ್ರಿಗೂ ರಿಸರ್ವೇಷನ್ಸು, ಇನ್ ಸರ್ವಿಸ್ದವ್ರಿಗೂ ರಿಸರ್ವೇಷನ್ಸು, ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಬಿಟ್ಟು ಉಳಿದ ಕರ್ನಾಟಕ, ಈ ರೀತಿ ಒಟ್ಟಾರೆಯಾಗಿ 545 ಪೋಸ್ಟ್ಗಳಿಗೆ ಇಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಧನ್ಯವಾದ ಸರ್ ನಿಮ್ಮ ಮಾಹಿತಿಗಾಗಿ. ಒಂದು ಈಗ ನಾವು ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ, ತದನಂತರ ಎಕ್ಸಾಮು ನಾವು ಬೆಳಗಾವಲ್ಲೇ ಬರಿಬೇಕಾ ಅಥವಾ ಒಂದು ಬೇರೆ ಊರುಗಳಿಗೆ ಹೋಗಿ ಬರೆಯುವಂಥ ಪರಿಸ್ಥಿತಿ ಇರುತ್ತಾ? ಮೇಡಮ್ ಈಗ ಸದ್ಯ ಹೇಗಿದೆ ಅಂತಂದರೆ, ಸೊ ಇವಾಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ಅವರಿಗೆ ಒಂದು ಪರೀಕ್ಷಾ ಒಂದು ಸ್ಥಳವನ್ನು ಒಂದು ಜಿಲ್ಲೆಯನ್ನು ಕೊಟ್ಟಿರ್ತಾರೆ. ಸೊ ಪರೀಕ್ಷಾ ಜಿಲ್ಲೆಯನ್ನು ಆಯ್ಕೆ ಮಾಡಬೇಕಾಗಿರ್ತದೆ. ಸೊ ಅವರು ಆಯ್ಕೆ ಮಾಡಿಕೊಂಡಂಥ ಜಿಲ್ಲೆಗೇನೆ ಹೋಗಿ ಅವರು ಪರೀಕ್ಷೆಯನ್ನು ಬರಿಬೇಕು. ಸಪೋಸ್ ಬೆಳಗಾವ್ ಅಂತ ಬಂದರೆ, ಸೊ ಬೆಳಗಾವ್ ಅಂತೇಳಿ ಏನಾದರೂ ಅವ್ರು ಸೆಲೆಕ್ಟ್ ಮಾಡಿದರೆ ಸೊ ಬೆಳಗಾವಿಯಲ್ಲಿಯೇ ಅವರ ಎಕ್ಸಾಮನ್ನು ಬರಿಬೋದು. ಒಂದು PSI ಹುದ್ದೆಗಳ ಪರೀಕ್ಷೆ ತಯಾರಿಯನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ನೀವೇನಾದರೂ ಒಂದು ಹೇಳಲು ಇಷ್ಟಪಡ್ತೀರಾ ಸರ್? ನನ್ನ ಅನಿಸಿಕೆ ಏನಂತಂದರೆ, ಸೊ ವಿದ್ಯಾರ್ಥಿಗಳು ತಮ್ಮ ಒಂದು ಪದವಿ ಮುಗಿದ ತಕ್ಷಣ ಏನಂತಂದರೆ ಒಂದು ಕೆಲಸಗಳಿಗೆ ಅಲೆದಾಡುವಂಥ ಪರಿಸ್ಥಿತಿ ಒಂದು ಸಮಯದಲ್ಲಿದೆ. ಸೊ ಈ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ಬೇಕಂತಂದರೆ, ಸೊ ಅವರ ಪದವಿ ಸಮಯದಲ್ಲಿನೇ ಸೊ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾವ ರೀತಿ ಎದುರಿಸಬೇಕು, ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಯಾವ ರೀತಿಯನ್ನು ತಯಾರಿ ನಡೆಸಬೇಕು ಅನ್ನೋದನ್ನು ಅರಿತುಕೊಂಡು ಏನಾದರೂ ಅವರು ಪದವಿಯನ್ನು ಮಾಡಿದರೆ, ಸೊ ಪದವಿ ಮುಗಿದ ತಕ್ಷಣ 1 ವರ್ಷ ಅಥವಾ 2 ವರ್ಷ ಕಾಲಾವಧಿಯಲ್ಲಿ ಅವರು ಯಾವುದೇ ಒಂದು ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಬೋದು. ಸೊ ಹಾಗಾಗಿ ನಾನು ಒಂದು ಅಭ್ಯರ್ಥಿಗಳಿಗೆ ಈ ಮೂಲಕ ಏನು ವಿನಂತಿ ಮಾಡೋದು ಅಂತಂದರೆ, ಸೊ ಯಾವತ್ತೂ ಅವರು ಕಲಿಯಬೇಕಾದ್ರೆ, ಸೊ ಯಾಕಂತಂದರೆ ಎಲ್ಲರದು ಒಂದು ಲೈಫ್ ಎಂಜಾಯ್ ಮಾಡಬೇಕಾಗಿರ್ತದೆ. ಸೊ ಕಾಲೇಜ್ ಲೈಫ್ ಅಂದರೆ ಎಂಜಾಯ್ ಮಾಡಲೇಬೇಕು, ಓಕೆ. ಬಟ್ ಎಂಜಾಯ್ ಮಾಡೋದ್ರ ಮೂಲಕ ಸೊ ನಮ್ಮ ಮುಂದಿನ ಒಂದು ಭವಿಷ್ಯದ ಬಗ್ಗೆನೂ ನಾವು ವಿಚಾರ ಮಾಡಬೇಕಾಗ್ತದೆ. ಯಾಕಂತಂದರೆ ಸೊ ಒಂದು ಪದವಿ ಅನ್ನೋದು ಒಂದೇನಪ್ಪ ಅಂತಂದ್ರೆ ಅದು ಅಂತಿಮ ಘಟ್ಟ. ಸೊ ಎಲ್ಲವರ ಒಂದು ಮನೆಯಲ್ಲೂ ಹೆಂಗಪ್ಪ ಅಂದರೆ ಪದವಿ ಆಯ್ತಪ್ಪ, ಸೊ ಡಿಗ್ರಿ ಆಯಿತು, ಇನ್ನು ಕೆಲಸ ಮಾಡು ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಆ ಮುಂದಿನ ಒಂದು ಕೆಲಸದ ಬಗ್ಗೆ ನಾವು ಪದವಿಯಲ್ಲೇ ವಿಚಾರ ಮಾಡಬೇಕಾಗಿರ್ತದೆ. ಸೊ ಹಾಗಾಗಿ ಪದವಿಯಲ್ಲಿರುವಾಗ ಅಥವಾ ಪದವಿಗಿಂತ ಮುಂಚೆನೇ ನಾವು ಒಂದೇನಪ್ಪ ಅಂತಂದರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಾವು ತಿಳ್ಕೊಂಡು ಮಾಡಬೇಕಾಗಿರ್ತದೆ. ಸೊ ಅದೇ ರೀತಿ ಇಲ್ಲಿ ಎಸ್ಪೆಷಲಿ ನಾನು PSI ಬಗ್ಗೆ ಹೇಳಬೇಕಿತ್ತಂದರೆ, ಸೊ PSIಗೆ ಕೇವಲ ಜ್ಞಾನದ ಮಾತ್ರ ಅರಿವಿದ್ರೆ ಸಾಲದು, ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇರ್ತದೆ. ಸೊ ಜ್ಞಾನ ಇತ್ತು, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇಲ್ಲಪ್ಪ ಅಂತಂದರೆ, ಸೊ ಯಾಕಂತಂದರೆ ಇಲ್ಲಿ ಕನಿಷ್ಠ ಎತ್ತರ ಇರಬೇಕು, ಸೊ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರಬೇಕು, ಸೊ ತೂಕ ಇರಬೇಕಾಗತ್ತೆ. ಸೊ ಈ ಎಲ್ಲಾನು ಇದ್ದಾಗ ಮಾತ್ರ ಅವರು ಒಂದು ಪೊಲೀಸ್ ಹುದ್ದೆಗಳಿಗೆ ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅರ್ಹರಾಗಿರ್ತಾರೆ. ಸೊ ಒಂದು ಕಲಿಯುವುದರ ಜೊತೆಗೆ ತಮ್ಮ ದೇಹದ ಸ್ಥಿತಿಯನ್ನು ಕೂಡ ಅವ್ರೇನಪ್ಪ ಅಂದ್ರೆ ಉತ್ತಮಗೊಳಿಸ್ಕೋಬೇಕು ಅನ್ನೋದು ಒಂದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ಬೋದು. ಒಂದು ಪೊಲೀಸ್ ಹುದ್ದೆಗಳಿಗೆ ಸೇರ್ಬೇಕಾ ಅಂತಂದ್ರೆ ಮಹಿಳೆಯರಿಗಾಗಲಿ ಒಂದು ಪುರುಷರಿಗಾಗಲಿ ಅವ್ರದ್ದು ಹೈಟ್ ಆಗಲಿ ಅವ್ರದ್ದು ಒಂದು ವೇಟ್ ಆಗಲಿ ಎಷ್ಟು ತನಕ ಇರಬೇಕು ಸರ್? ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂಗೆ ಸೊ ಪುರುಷ ಹುದ್ದೆಗಳಿಗೆ, ಸೊ ಪುರುಷರಿಗೆ ಸಂಬಂಧಪಟ್ಟಂಗೆ, ಪುರುಷರು ಅಂತಂದರೆ ಇದರಲ್ಲಿ ಮಾಜಿ ಸೈನಿಕರು ಬರ್ತಾರೆ ಮತ್ತು ಸೇವಾ ನಿರತರು ಬರ್ತಾರೆ. ಸೊ ಅವರಿಗೆ ಕನಿಷ್ಠ ಪಕ್ಷ 168 ಸೆಂಟಿಮೀಟರ್ ಎತ್ತರ ಇರಬೇಕು. ಅದಲ್ಲದೆ 86 ಸೆಂಟಿಮೀಟರ್ನ ಕನಿಷ್ಠ ಎದೆ ಸುತ್ತಳತೆಯನ್ನು ಹೊಂದಿರಬೇಕು. ಸೊ ಕನಿಷ್ಠ ಪಕ್ಷ 86 ಸೆಂಟಿಮೀಟರ್ನ ಎದೆ ಸುತ್ತಳತೆ ಹೊಂದಿರಬೇಕು. ಆದರೆ ಮತ್ತೆ ಎಕ್ಸ್ಪಾಂಡ್ ಮಾಡಿದಾಗ 5 ಸೆಂಟಿಮೀಟರ್ನಷ್ಟು ಎಕ್ಸ್ಪಾಂಡ್ ಮಾಡಬೇಕಾಗತ್ತೆ. ಸೊ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಗೆ ಸೊ ಇಲ್ಲಿ ಎತ್ತರವನ್ನು ನಾವು ನೋಡಬೇಕಾದ್ರೆ 157 ಸೆಂಟಿಮೀಟರ್ ಎತ್ತರ ಕನಿಷ್ಠ ಎತ್ತರವನ್ನು ಹೊಂದಿರಬೇಕಾಗತ್ತೆ. ಸೊ
ಇಲ್ಲಿ ಅವರಿಗೆ ಕನಿಷ್ಠ ತೂಕವನ್ನು ನಿಗದಿಪಡಿಸಲಾಗಿದೆ. ಕನಿಷ್ಠ ತೂಕ 45 ಕಿಲೋ ಇರಬೇಕಾಗತ್ತೆ ಮೇಡಮ್. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಸರ್. ನೋಡಿದ್ರೆ ನನ್ನ ಪ್ರೀತಿಯ ವೀಕ್ಷಕರೇ, ಒಂದು PSI ಹುದ್ದೆಗೆ ನೀವು ಕೂಡ ಸೇರ್ಬೇಕಂತಂದ್ರೆ ಯಾವೆಲ್ಲ ಅರ್ಹತೆಗಳು ನಿಮ್ಮಲ್ಲಿ ಇರಬೇಕು ಅಂತ ಹೇಳಿ ಅಂದಮೇಲೆ ನೀವು ಕೂಡ ಒಂದು ಅಪ್ಲಿಕೇಶನನ್ನು ಹಾಕಿ ಆ ಎಕ್ಸಾಮ್ಗೆ ನೀವು ಕೂಡ ತಯಾರಾಗಿ ಬೇಗನೆ ನಿಮ್ಮ ಕನಸನ್ನು ಕೂಡ ನೀವು ನನಸಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮತ್ತೆ ಭೇಟಿ ಆಗ್ತೇನೆ. ನಾನು ನಿಮ್ಮ ಪ್ರೀತಿಯ ರಶ್ಮಿ, ಕ್ಯಾಮ್ರಾಮನ್ ರಮೇಶ್ ಜೊತೆ ನಮಸ್ಕಾರ.